ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ನಮ್ಮ ಈ ವಿಡಿಯೋದಲ್ಲಿ ಎ ಲೈನ್ ಕಟ್ ಕುರ್ತಿ ಹೇಗೆ ಕಟಿಂಗ್ ಮಾಡೋದು ಹಾಗೆ ಸ್ಟಿಚಿಂಗ್ ಮಾಡೋದು ಅನ್ನೋದನ್ನ ಹೇಳ್ಕೊಡ್ತೀನಿ. ಇದು ಸ್ಲೀವ್ಲೆಸ್ ಕುರ್ತಿ ಆಗಿದ್ದು ಇದಕ್ಕೆ ಕಾಲರ್ ನೆಕ್ ಇಟ್ಟು ಸ್ಟಿಚ್ ಮಾಡಿದ್ದೀನಿ. ನೀವಿಲ್ಲಿ ನೋಡ್ತಾ ಇರ್ಬೋದು. ಹಾಗೆ ಫ್ರೆಂಡ್ಸ್, ನೀವಿನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ಹಾಗೆ ನೋಟಿಫಿಕೇಶನ್ ಆನ್ ಮಾಡೋದನ್ನ ಮರಿಬೇಡಿ. ಈ ಕುರ್ತಿ ಸ್ಟಿಚ್ ಮಾಡೋದಕ್ಕೆ ನಾನು 2 ಮೀಟರ್ ಕಾಟನ್ ಫ್ಯಾಬ್ರಿಕ್ ತೊಗೊಂಡಿದ್ದೀನಿ. ಕುರ್ತಿಗೆ ನಾನಿಲ್ಲಿ ಲೈನಿಂಗ್ ಫ್ಯಾಬ್ರಿಕ್ ಏನು ಯೂಸ್ ಮಾಡ್ತಾ ಇಲ್ಲ, ಜಸ್ಟ್ ಮೇನ್ ಫ್ಯಾಬ್ರಿಕ್ ಮೇಲೆ ಕಟ್ ಮಾಡ್ತಾ ಇದ್ದೀನಿ. ಫಸ್ಟ್ ಫ್ರಂಟ್ ಪಾರ್ಟ್ ಕಟಿಂಗ್ ಮಾಡೋದಕ್ಕೆ 2 ಲೇಯರ್ ಅಲ್ಲಿ ಫ್ಯಾಬ್ರಿಕ್ ತಗೊಂಡಿದ್ದೀನಿ. ಮೊದಲನೇದಾಗಿ ಇಲ್ಲಿ ಈ ರೀತಿ ಒಂದು ಸ್ಟ್ರೈಟ್ ಲೈನ್ ಹಾಕೊಳ್ಳೋಣ. ಶೋಲ್ಡರ್ಗೆ ನಾನು 7.5 ಇಂಚ್ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. ಹಾಗೇನೆ 1 ಇಂಚ್ ಶೋಲ್ಡರ್ ಡೌನ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ ಈ ರೀತಿ. ನೆಕ್ ವಿಡ್ತ್ ಬಂದು 2.5 ಇಂಚಿಗೆ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. ಈ ಎರಡು ಪಾಯಿಂಟ್ನ ಈ ರೀತಿ ಜಾಯಿನ್ ಮಾಡ್ಕೋಬೇಕು. ಚೆಸ್ಟ್ ಲೈನ್ ಬಂದು 7 ಇಂಚಿಗೆ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. ಲೈನ್ ಹಾಕೊಳ್ಳೋಣ ಈ ರೀತಿ. ಚೆಸ್ಟ್ ಬಂದು 8.5 ಇಂಚ್ ತಗೊಂಡಿದ್ದೀನಿ. ಹಾಗೆ 2 ಇಂಚ್ ಮಾರ್ಜಿನ್ ಆ್ಯಡ್ ಮಾಡ್ಕೊಂಡಿದ್ದೀನಿ. ನೆಕ್ಸ್ಟ್ ನಾವಿಲ್ಲಿ ಲೆಂತ್ ಮಾರ್ಕ್ ಮಾಡ್ಕೊಳ್ಳೋಣ. ವೇಸ್ಟ್ ಲೈನಿಗೆ 14 ಇಂಚ್ ತಗೊಳ್ತಾ ಇದ್ದೀನಿ. ಹಾಗೆ ಹಿಪ್ ಲೈನಿಗೆ 20 ಇಂಚ್ ಇದೆ. ಟೋಟಲ್ ಕುರ್ತಿ ಲೆಂತ್ ಬಂದು 39 ಇಂಚ್ ಇದೆ. ಅದಕ್ಕೆ 2 ಇಂಚ್ ಆ್ಯಡ್ ಮಾಡಿಕೊಂಡು 41 ಇಂಚಿಗೆ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. ಇಲ್ಲೂ ಕೂಡ ಸೇಮ್ ಮಾರ್ಕಿಂಗ್ನ ಮಾಡ್ಕೊಳ್ಳೋಣ. ಮಾರ್ಕಿಂಗ್ ಆದಮೇಲೆ ಈ ರೀತಿ ಸ್ಟ್ರೈಟ್ ಲೈನ್ ಹಾಕೋಬೇಕು. ಇದು ಎ ಲೈನ್ ಕುರ್ತಿ ಆಗಿರೋದ್ರಿಂದ ನೀವು ಹಿಪ್ ಮೆಜರ್ಮೆಂಟ್ ತಗೊಳ್ದೇ ಇದ್ರೂ ನಡೆಯುತ್ತೆ. ಆದರೆ ಜಸ್ಟ್ ನಾನಿಲ್ಲಿ ರೆಫರೆನ್ಸಿಗೋಸ್ಕರ ಹಿಪ್ ಮೆಜರ್ಮೆಂಟ್ ತಗೊಂಡಿದ್ದೀನಿ ಅಷ್ಟೇ. ವೇಸ್ಟ್ ನಾನಿಲ್ಲಿ 7.5 ಇಂಚಿಗೆ ಮಾರ್ಕ್ ಮಾಡಿಕೊಂಡು 2 ಇಂಚ್ ಮಾರ್ಜಿನ್ ಆ್ಯಡ್ ಮಾಡ್ಕೊಂಡಿದ್ದೀನಿ. ಈ ಚೆಸ್ಟ್ ಮೆಜರ್ಮೆಂಟ್ ಹಾಗೆ ವೇಸ್ಟ್ ಮೆಜರ್ಮೆಂಟ್ನ ಈ ರೀತಿ ಜಾಯಿಂಟ್ ಮಾಡ್ಕೊಳ್ಳೋಣ. ಈ ಟೋಟಲ್ ಲೆಂತ್ ನಾವೇನು ಮಾರ್ಕ್ ಮಾಡ್ಕೊಂಡಿದ್ವಲ್ಲ ಅದನ್ನ ಈ ರೀತಿ ಕಂಪ್ಲೀಟಾಗಿ ಸ್ಟ್ರೈಟ್ ಲೈನ್ ಹಾಕೊಳ್ಳೋಣ. ಹಾಕೊಂಡಿದ್ದು ಆದಮೇಲೆ 18 ಇಂಚಿಗೆ ನಾನಿಲ್ಲಿ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. ನೀವು ಬೇಕಿದ್ರೆ ಎಕ್ಸ್ಟ್ರಾ ಬೇಕಾದರೂ ಹಾಕೋಬೋದು. ನನ್ನ ಹತ್ರ ಫ್ಯಾಬ್ರಿಕ್ ಕಮ್ಮಿ ಇರೋದ್ರಿಂದ ನಾನು ಈ ರೀತಿ 18 ಇಂಚಿಗೆ ಮಾರ್ಕ್ ಮಾಡ್ಕೊಂಡಿದ್ದೀನಿ. ನಂತರ ಈ ರೀತಿ 3 ಇಂಚ್ ಮಾರ್ಕ್ ಮಾಡಿಕೊಂಡು ರೌಂಡ್ ಶೇಪ್ ಕೊಟ್ಕೊಳ್ಳೋಣ. ಸೆಂಟರಿಂದ 8 ಇಂಚಿಗೆ ಮಾರ್ಕ್ ಮಾಡಿಕೊಂಡು ನೋಡಿ ಈ ರೀತಿ ಶೇಪ್ ಕೊಟ್ಕೋಬೇಕು. ಫ್ರಂಟ್ ಆರ್ಮೋಲ್ ಶೇಪ್ ಕೊಟ್ಕೊಳ್ಳೋಕ್ಕೆ ನಾನಿಲ್ಲಿ 0.75 ಮಾರ್ಕ್ ಮಾಡಿಕೊಂಡು ಸೆಂಟರಿಗೆ ಈ ರೀತಿ ಮಾರ್ಕ್ ಮಾಡ್ತಾ ಇದ್ದೀನಿ. 1/2 ಇಂಚಷ್ಟು ಒಳಗಡೆ ತಗೋಬೇಕು. ನಂತರ ಈ ಪಾಯಿಂಟ್ನ ಈ ರೀತಿ ಜಾಯಿಂಟ್ ಮಾಡಬೇಕು. ನೆಕ್ ಲೈನ್ ಮತ್ತು ಹಾಗೆ ನೆಕ್ ಡೀಪ್ ಎರಡೂ ಸೇರಿಸಿ ನಾನು 2.5 ಇಂಚ್ ಮಾರ್ಕ್ ಮಾಡ್ಕೊಂಡಿದ್ದೀನಿ. ಎರಡನ್ನೂ ಈ ರೀತಿ ಜಾಯಿಂಟ್ ಮಾಡಿಕೊಂಡು ರೌಂಡ್ ಶೇಪ್ ಕೊಟ್ಕೊಳ್ಳೋಣ. ನಿಮ್ದೇನಾದರೂ ಹೆವಿ ಸೈಜ್ ಆಗಿದ್ರೆ ನೆಕ್ ವಿಡ್ತ್ ಹಾಗೆ ನೆಕ್ ಡೀಪಿಗೆ ನೀವು 3 ಇಂಚ್ ತಗೊಳ್ಳಿ. ಮಾರ್ಕಿಂಗ್ ಎಲ್ಲ ಆಗಿದೆ, ಕಟ್ ಮಾಡ್ಕೊಳ್ಳೋಣ. ಇದು ಫ್ರಂಟ್ ಪಾರ್ಟ್ ಕಟಿಂಗ್ ಆಗಿದೆ. ನೆಕ್ಸ್ಟ್ ಇಲ್ಲಿ ಬ್ಯಾಕ್ ಪಾರ್ಟ್ ಕಟಿಂಗಿಗೆ ಸೇಮ್ 2 ಫೋಲ್ಡಲ್ಲಿ ನಾನು ಫ್ಯಾಬ್ರಿಕ್ ತೊಗೊಂಡಿದ್ದೀನಿ. ಕಟಿಂಗ್ ಮಾಡ್ಕೊಂಡಿರೋ ಫ್ರಂಟ್ ಪಾರ್ಟ್ನ ಈ ರೀತಿ ಜೋಡಿಸ್ಕೊಳ್ಳೋಣ. ಈ ರೀತಿ ಎಲ್ಲ ಜೋಡಿಸ್ಕೊಂಡಾದ್ಮೇಲೆ ಈ ಶೋಲ್ಡರ್ ಏನು ಮಾರ್ಕ್ ಮಾಡ್ಕೊಂಡಿದ್ವಲ್ಲ ಅಲ್ಲಿ ಈ ಥರ ಸ್ಟ್ರೈಟ್ ಲೈನ್ ಹಾಕೊಳ್ಳೋಣ. ನಂತರ ಬ್ಯಾಕ್ ಆರ್ಮೋಲಿಗೆ ನಾನಿಲ್ಲಿ 1 ಇಂಚ್ ತಗೊಳ್ತಾ ಇದ್ದೀನಿ. ಫ್ರಂಟಲ್ಲಿ 0.75 ತಗೊಂಡಿದ್ವಿ. ಆರ್ಮೋಲ್ ಶೇಪ್ ಕೊಟ್ಕೊಳ್ಳೋಣ. ನಂತರ ಎಲ್ಲ ಮಾರ್ಕಿಂಗು ಫ್ರಂಟ್ ಮಾರ್ಕಿಂಗ್ ಥರನೇ ಸೇಮ್ ಇರುತ್ತೆ. ಸೊ ಬೇರೆ ಯಾವುದು ಮಾರ್ಕಿಂಗ್ ಇರೋದಿಲ್ಲ. ಇದು ಕಾಲರ್ ಕುರ್ತಿ ಆಗಿರೋದ್ರಿಂದ ನಾನು ಬ್ಯಾಕ್ ಸೈಡ್ ನೆಕ್ ವಿಡ್ತ್ಗೆ ನಾನು 1 ಇಂಚ್ ಎಕ್ಸ್ಟ್ರಾ ತಗೊಳ್ತಾ ಇದ್ದೀನಿ. ನೋಡಿ ಈ ರೀತಿ. ನಂತರ ಈ ಶೋಲ್ಡರ್ ಈ ರೀತಿ ಜಾಯಿಂಟ್ ಮಾಡಿಕೊಂಡು ಕಟ್ ಮಾಡ್ಕೊಳ್ಳೋಣ. ನೋಡಿ ಕಟ್ ಮಾಡ್ಕೊಂಡಿದ್ದಾಗಿದೆ. ನಿಮಗೆ ಬ್ಯಾಕ್ ಸೈಡಲ್ಲಿ ಫ್ಲಾಟ್ ಕಾಲರ್ ಬೇಕಂತ ಅಂದರೆ ಈ ಎಕ್ಸ್ಟ್ರಾ 1 ಇಂಚ್ ಏನು ತಗೊಂಡನಲ್ಲ ಅದನ್ನು ತಗೊಳಕ್ಕೆ ಹೋಗಬೇಡಿ. ಫ್ರಂಟ್ ಆ್ಯಂಡ್ ಬ್ಯಾಕ್ ಕಟಿಂಗ್ನ ಎರಡೂ ಕೂಡ ಒಟ್ಟಿಗೆ ಮಾಡ್ಕೋಬಹುದು ಅವಾಗ. ಇದು ಸ್ಲೀವ್ಲೆಸ್ ಕುರ್ತಿ ಆಗಿರೋದ್ರಿಂದ ಸ್ಲೀವ್ ಕಟಿಂಗ್ ಏನು ಈ ವಿಡಿಯೋದಲ್ಲಿ ಇರೋದಿಲ್ಲ. ನೆಕ್ಸ್ಟ್ ನಾವಿಲ್ಲಿ ಡೈರೆಕ್ಟ್ ಸ್ಟಿಚ್ ಮಾಡ್ಕೊಳ್ಳೋಣ. ಫ್ರಂಟ್ ಹಾಗೆ ಬ್ಯಾಕ್ ಪಾರ್ಟ್ನ ಈ ರೀತಿ ಆಪೋಸಿಟ್ ಇಟ್ಕೊಂಡು ಶೋಲ್ಡರ್ ಜಾಯಿಂಟ್ ಮಾಡ್ಕೊಳ್ಳೋಣ ಫಸ್ಟ್ ಇಲ್ಲಿ. ನೋಡಿ ನಾನಿಲ್ಲಿ ಶೋಲ್ಡರ್ ಜಾಯಿಂಟ್ ಮಾಡ್ಕೊಂಡಿದ್ದೀನಿ. ನೀವು ಈ ಶೋಲ್ಡರ್ ಜಾಯಿಂಟ್ ಮಾಡ್ಕೊಳ್ಳೋಕ್ಕಿಂತ ಮುಂಚೆನೇ ಈ ಪ್ರೊಸೆಸ್ನ ಮಾಡ್ಕೊಳ್ಳಿ. ನಾನಿಲ್ಲಿ ಮಿಸ್ ಮಾಡ್ಕೊಂಡಿದ್ದೀನಿ.
ಬ್ಯಾಕ್ ಸೈಡಲ್ಲಿ ನಾನು ಬಟನ್ ಇಡ್ಲಿಕ್ಕೆ ಈ ರೀತಿ 4 ಇಂಚ್ ಡೀಪಷ್ಟು ಒಂದು ಕ್ಯಾನ್ವಾಸ್ ಶೀಟ್ ಕಟ್ ಮಾಡ್ಕೊಂಡು ಈ ರೀತಿ ಸ್ಟಿಚ್ ಮಾಡ್ಕೊಳ್ತಾ ಇದ್ದೀನಿ. ನೀವು ಕ್ಯಾನ್ವಾಸ್ ಶೀಟ್ ಯೂಸ್ ಮಾಡ್ದೇನೆ ಹಾಗೆ ಕೂಡ ಸ್ಟಿಚ್ ಮಾಡ್ಕೊಳ್ಬೋದು. ಬಟ್ ಇಲ್ಲಿ ಒಂದು ಫಿನಿಶಿಂಗ್ ಚೆನ್ನಾಗ್ ಬರುತ್ತೆ ಅಂತ ಹೇಳ್ಬಿಟ್ಟು ನಾನು ಕ್ಯಾನ್ವಾಸ್ ಶೀಟ್ ಕಟ್ ಮಾಡಿ ಈ ರೀತಿ ಸ್ಟಿಚ್ ಮಾಡ್ತಾ ಇದ್ದೀನಿ. ಸ್ಟಿಚ್ ಎಲ್ಲ ಆದ್ಮೇಲೆ ಸಣ್ಣದಾಗಿ ಲ್ಯಾಚ್ ಹಾಕೊಂಡು ಫೋಲ್ಡ್ ಮಾಡ್ಕೊಳ್ಳೋಣ. ಫೋಲ್ಡ್ ಮಾಡ್ಕೊಂಡು ಒಂದು ಟಾಪ್ ಸ್ಟಿಚ್ ಹಾಕ್ಕೋಬೇಕು. ನೋಡಿ ಈ ರೀತಿ. ನೆಕ್ಸ್ಟ್ ಕಾಲರ್ ಕಟ್ ಮಾಡ್ಕೊಳ್ಳೋದಕ್ಕೆ ಮೆಷರ್ ಮಾಡ್ಕೊಳ್ಳೋಣ. ಫ್ಯಾಬ್ರಿಕ್‌ನ ಈ ರೀತಿ ಫೋಲ್ಡ್ ಮಾಡಿ ಇಟ್ಕೊಳ್ಬೇಕು ಈಕ್ವಲ್ ಪಾರ್ಟ್ ಆಗಿ. ಫ್ಯಾಬ್ರಿಕ್ ಹಿಂದೆ ಮುಂದೆ ಆಗದೆ ಇರೋ ರೀತಿ ಪಿನ್ ಹಾಕೊಳ್ಳೋಣ. ನಂತರ ಕಾಲರ್ ಮೆಷರ್‌ಮೆಂಟ್ ತಗೊಳ್ಳೋಣ. 0.5 ಅಷ್ಟು ಫ್ಯಾಬ್ರಿಕ್‌ನ ಬಿಟ್ಟು ಈ ರೀತಿ ಮೆಷರ್‌ಮೆಂಟ್ ತಗೊಳ್ಬೇಕು. 8 ಇಂಚ್ ಬಂದಿದೆ. ನಾನಿಲ್ಲಿ 2 ಫೋಲ್ಡಲ್ಲಿ ಕ್ಯಾನ್ವಾಸ್ ಶೀಟ್ ತಗೊಂಡಿದ್ದೀನಿ. ಮೊದಲನೇದಾಗಿ ಈ ರೀತಿ ಸ್ಟ್ರೈಟ್ ಲೈನ್ ಹಾಕೊಳ್ಳೋಣ. ಕಾಲರ್ ಮೆಷರ್‌ಮೆಂಟ್ ಮಾಡ್ಕೊಂಡಾಗ ನಮಗೆ 8 ಇಂಚ್ ಮೆಷರ್‌ಮೆಂಟ್ ಬಂದಿತ್ತು. ಇದರಲ್ಲಿ ಹಾಫ್ ಇಂಚ್ ಲೆಸ್ ಮಾಡಿ 7.5 ಇಂಚಿಗೆ ಮಾರ್ಕ್ ಮಾಡ್ಕೊಳ್ಳೋಣ. ನಂತರ ಈ ಫೋಲ್ಡೆಡ್ ಸೈಡಲ್ಲಿ 2.5 ಇಂಚ್ ಹಾಗೆ ಇಲ್ಲಿ ಏನ್ ಮಾರ್ಕ್ ಮಾಡ್ಕೊಂಡಿದ್ವಲ್ಲ ಅಲ್ಲೂ 2.5 ಇಂಚ್ ಮಾರ್ಕ್ ಮಾಡ್ಕೊಳ್ಬೇಕು. ನೆಕ್ಸ್ಟ್ ಕಾಲರ್ ಶೇಪ್‌ನ ಈ ರೀತಿ ಸ್ಕೇಲ್ ತಗೊಂಡು ಕೊಟ್ಕೊಳ್ಬೇಕು. ನೀವು ಕೈಯಲ್ಲೇ ಬೇಕಾದ್ರೂ ಕೊಡ್ಬೋದು ಶೇಪ್‌ನ. ನಾನಿಲ್ಲಿ 1 ಇಂಚ್ ಕಾಲರ್ ತಗೊಳ್ತಾ ಇದ್ದೀನಿ. ನೀವು ಬೇಕಿದ್ರೆ 1 ½ ಇಂಚ್ ಬೇಕಾದ್ರೂ ತಗೊಳ್ಬೋದು. ಬಟ್ ಅದ್ಕಿಂತ ಜಾಸ್ತಿ ತಗೊಳಕ್ ಹೋಗ್ಬೇಡಿ. 2 ಪಾಯಿಂಟ್‌ನ ಈ ರೀತಿ ಜಾಯಿನ್ ಮಾಡ್ಕೊಂಡು ಶೇಪ್ ಕೊಟ್ಕೊಳ್ಳೋಣ. ಇಲ್ಲಿ ಮೆಷರ್ ಮಾಡ್ಕೊಂಡು 8 ಇಂಚಿಗೆ ಮಾರ್ಕ್ ಮಾಡ್ಕೊಳ್ಬೇಕು. ನೋಡಿ 8 ಇಂಚ್ ಇಲ್ಲಿ ಬಂದಿದೆ. ಇಲ್ಲಿ ಸ್ವಲ್ಪ ಕರ್ವ್ ಶೇಪಲ್ಲಿ ಶೇಪ್ ಕೊಟ್ಕೊಳ್ಳೋಣ. ಓಕೆ, ಕಾಲರ್ ಮಾರ್ಕಿಂಗ್ ಕಂಪ್ಲೀಟ್ ಆಗಿದೆ. ಕಟ್ ಮಾಡ್ಕೊಳ್ಳೋಣ. ಈಗ ನಾವು ಕಾಲರ್‌ನ ಫ್ಯಾಬ್ರಿಕ್ಕಿಗೆ ಪೇಸ್ಟ್ ಮಾಡ್ಕೋಬೇಕು. ಐರನ್ ಮಾಡಿ ಪೇಸ್ಟ್ ಮಾಡ್ಕೊಳ್ಳೋಣ. ಡೈರೆಕ್ಟ್ ಆಗಿ ಕ್ಯಾನ್ವಾಸ್ ಮೇಲೆನೆ ಐರನ್ ಮಾಡಕ್ ಹೋಗ್ಬೇಡಿ. ಈ ರೀತಿ ಫ್ಯಾಬ್ರಿಕ್‌ನ ಇಟ್ಟು ಆಮೇಲೆ ಐರನ್ ಮಾಡಿ. ಇಲ್ಲ ಅಂದ್ರೆ ಸ್ವಲ್ಪ ಹೀಟ್ ಜಾಸ್ತಿ ಆದ್ರೂನು ಕ್ಯಾನ್ವಾಸ್ ಶೇಪ್ ಹೋಗ್ಬಿಡತ್ತೆ. ಫ್ಯಾಬ್ರಿಕ್‌ನ ಈ ರೀತಿ ಅಪೋಸಿಟ್ ಸೈಡಲ್ಲಿ ಇಟ್ಕೊಂಡು ಸ್ಟಿಚ್ ಮಾಡ್ಕೊಳ್ಬೇಕು. ನಾನಿಲ್ಲಿ ಬಟನ್ ಹುಕ್ ಹಾಕ್ತಾ ಇದ್ದೀನಿ ಈಗ್ಲೇನೆ. ನೋಡಿ ಸ್ಟಿಚ್ ಆಗಿದೆ. ಕಟ್ ಮಾಡ್ಕೊಳ್ಳೋಣ. ಇಲ್ಲಿ ನಾನು 2 ಸೈಡಲ್ಲೂ ಹಾಫ್ ಇಂಚಷ್ಟು ಗ್ಯಾಪ್ ಬಿಟ್ಟು ಕಟ್ ಮಾಡ್ಕೊಂಡಿದ್ದೀನಿ. ನಂತರ ಸಣ್ಣದಾಗಿ ಈ ರೀತಿ ಲ್ಯಾಚ್ ಹಾಕೊಂಡು ಈ ಕಾಲರ್‌ನ ಟರ್ನ್ ಮಾಡ್ಕೊಳ್ಬೇಕು. ನೋಡಿ ಈ ರೀತಿ. ಟರ್ನ್ ಮಾಡಿ ಒಂದ್ಸರಿ ಐರನ್ ಮಾಡ್ಕೊಳ್ಬೇಕು. ಸೊ ಫಿನಿಶಿಂಗ್ ಚೆನ್ನಾಗ್ ಬರುತ್ತೆ. ನೋಡಿ ಐರನ್ ಮಾಡಿ ಇಟ್ಕೊಂಡಿದ್ದೀನಿ. ನಂತರ ಈ ಹಾಫ್ ಇಂಚ್ ಏನ್ ಎಕ್ಸ್ಟ್ರಾ ಬಿಟ್ಕೊಂಡಿದ್ವಲ್ಲ ಅದರಲ್ಲಿ ಒಂದ್ ಸೈಡ್ ಮಾತ್ರ ಈ ರೀತಿ ಐರನ್ ಮಾಡ್ಕೊಳ್ಳೋಣ. ನೀವು ಗ್ಲೂ ಹಾಕಿ ಬೇಕಾದ್ರೂ ಪೇಸ್ಟ್ ಮಾಡ್ಕೊಳ್ಬೋದು. ಬಟ್ ನಾನಿಲ್ಲಿ ಐರನ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ ಐರನ್ ಮಾಡ್ಕೊಂಡಿದ್ದೀನಿ. ನಂತರ ಕಾಲರ್‌ನ ಈ ರೀತಿ ಮಡ್ಚಿ ಸೆಂಟರ್ ಮಾರ್ಕ್ ಮಾಡ್ಕೊಳ್ಬೇಕು. ನಾನು ಸೆಂಟರ್ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ ಇಲ್ಲಿ. ನೆಕ್ಸ್ಟ್ ಈ ಕಾಲರ್ ಸೆಂಟರ್‌ಗೆ ಈ ಕುರ್ತಿ ಸೆಂಟರ್‌ನ ಇಟ್ಕೊಂಡು ಈ ರೀತಿ ಸ್ಟಿಚ್ ಮಾಡ್ಕೊಳ್ತಾ ಹೋಗ್ಬೇಕು. ಮೊದಲು ನಾನಿಲ್ಲಿ ಪಿನ್ ಹಾಕಿ ಸೆಟ್ ಮಾಡ್ಕೊಂಡ್ಬಿಡ್ತೇನೆ. ನೋಡಿ ಈ ರೀತಿ ಸ್ಟಿಚ್ ಮಾಡ್ಕೊಳ್ತಾ ಹೋಗ್ಬೇಕು. ಎಲ್ಲೂ ಕೂಡ ಎಳೆಯೋದಕ್ಕೆ ಹೋಗ್ಬೇಡಿ. ನಿಧಾನವಾಗಿ ಸ್ಟಿಚ್ ಮಾಡ್ಕೊಳ್ತಾ ಬನ್ನಿ. ಕಾಲರ್ ಸ್ಟಿಚ್ ಮಾಡಬೇಕಾದ್ರೆ ಸ್ಟಿಚಿಂಗ್ ಲೆಂತ್ 1 ಅಥವಾ 2ಗೆ ಇಟ್ಕೊಳ್ಳಿ. ಇದರಿಂದ ನಿಧಾನವಾಗಿ ನೀವು ಸ್ಟಿಚ್ ಮಾಡ್ಕೊಳ್ತಾ ಹೋಗ್ಬೋದು. ಸ್ವಲ್ಪ ಫ್ಯಾಬ್ರಿಕ್ ಹಿಂದೆ ಮುಂದೆ ಆದ್ರೂ ನೀವು ಅದನ್ನ ಅಡ್ಜಸ್ಟ್ ಮಾಡ್ಕೊಳ್ಬೋದು ಫೈನಲ್ ಅಲ್ಲಿ. ಒಂದ್ ಸೈಡ್ ಸ್ಟಿಚ್ ಕಂಪ್ಲೀಟ್ ಆಗಿದೆ. ಫ್ಯಾಬ್ರಿಕ್‌ನ ಮಡ್ಚ್ಕೊಂಡು ಕಾಲರ್ ಇನ್ನೊಂದ್ ಸೈಡ್ ಸ್ಟಿಚ್ ಮಾಡ್ಕೊಳ್ಳೋಣ. ನೀವು ಮೊದಲು ಹಾಕಿದ ಸ್ಟಿಚ್‌ನ ಕರೆಕ್ಟಾಗಿ ಹಾಕಿದ್ರೆ ಇನ್ನೊಂದ್ ಸ್ಟಿಚ್ ಹಾಕ್ಬೇಕಾದ್ರೆ ಯಾವುದೇ ಪ್ರಾಬ್ಲಮ್ ಆಗೋದಿಲ್ಲ.
ಈಸಿಯಾಗಿ ಹಾಕೊಳ್ಬೋದು. ಓಕೆ, ಫ್ರಂಟ್ ಸ್ಟಿಚ್ ಕೂಡ ಕಂಪ್ಲೀಟ್ ಆಗಿದೆ. ನೀವಿಲ್ಲಿ ನೋಡ್ಬೋದು ಕಾಲರ್ನ ಫಿನಿಶ್ ಲುಕ್. ಕುರ್ತಿ ಎಲ್ಲ ಕಂಪ್ಲೀಟ್ ಆದ್ಮೇಲೆ ನಾನಿಲ್ಲಿ ಬಟನ್ ಹಾಕೊಳ್ತೇನೆ. ಈ ಎಕ್ಸ್ಟ್ರಾ ಥ್ರೆಡ್ಸ್ ಏನಿದೆ ಅದನ್ನ ಕಟ್ ಮಾಡ್ಕೊಳ್ಳೋಣ. ಇದು ಸ್ಲೀವ್ಲೆಸ್ ಟಾಪ್ ಆಗಿರೋದ್ರಿಂದ ಸ್ಲೀವ್ ಎಡ್ಜಸ್ನ ಸ್ಟಿಚ್ ಮಾಡೋದಕ್ಕೆ ನಾನಿಲ್ಲಿ 1.5 ಇಂಚಷ್ಟು ಎಕ್ಸ್ಟ್ರಾ ಈ ರೀತಿ ಫ್ಯಾಬ್ರಿಕ್ ತಗೊಂಡಿದ್ದೀನಿ. ಎರಡು ಸೈಡಲ್ಲೂ ಫಸ್ಟ್ ಸ್ಟಿಚ್ ಮಾಡ್ಕೊಳ್ಳೋಣ. ನೋಡಿ, ಸ್ಟಿಚ್ ಮಾಡ್ಕೊಂಡು ಕಂಪ್ಲೀಟ್ ಆಗಿದೆ. ನೆಕ್ಸ್ಟ್ ಫಿಟ್ಟಿಂಗ್ ಸ್ಟಿಚ್ ಮಾಡ್ಕೊಳ್ಳೋಣ. ಎರಡೂ ಸೈಡು ಫಿಟ್ಟಿಂಗ್ ಸ್ಟಿಚ್ ಕೂಡ ಮಾಡ್ಕೊಂಡಿದ್ದೀನಿ. ಈ ಎಡ್ಜಸ್, ಬಾಟಮ್ ಎಡ್ಜಸ್ ಏನಿದೆ ಅದನ್ನು ಕೂಡ ಸ್ಟಿಚ್ ಮಾಡ್ಕೊಳ್ಬೇಕು. ಕುರ್ತಿ ಸ್ಟಿಚಿಂಗ್ ಕಂಪ್ಲೀಟ್ ಆಗಿದೆ. ನೀವಿಲ್ಲಿ ನೋಡ್ಬೋದು ಫಿನಿಶಿಂಗ್ ಲುಕ್. ಈ ರೀತಿ ಕಾಲರ್ ನೆಕ್ ಕುರ್ತಿ ಆಫೀಸ್ ವೇರ್ಗೆ ತುಂಬಾ ಎಲಿಗೆಂಟ್ ಆಗಿ ಕಾಣುತ್ತೆ. ನೋಡಿದ್ರಲ್ಲ ಫ್ರೆಂಡ್ಸ್, ಕಾಲರ್ ನೆಕ್ ಕುರ್ತಿ ಕಟಿಂಗ್ ಹಾಗೆ ಸ್ಟಿಚಿಂಗ್ ಹೇಗ್ ಮಾಡೋದು ಅನ್ನೋದನ್ನ. ನೀವಿನ್ನು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ಹಾಗೆ ವಿಡಿಯೋ ಇಷ್ಟ ಆದ್ರೆ ಒಂದು ಲೈಕ್ ಕೊಡಿ. ಧನ್ಯವಾದಗಳು.